ಭದ್ರಾ ಜಲಾಶಯದಲ್ಲಿ ಎಡವಟ್ಟು ಆಗಿದೆ. ಈಗಷ್ಟೇ ಭದ್ರಾ ಜಲಾಶಯದ ಒಳಹರಿವಿನಲ್ಲಿ ಏರಿಕೆ ಕಂಡು ಬಂದಿದ್ದು 16,171 ಕ್ಯೂಸೆಕ್ ಒಳಹರಿವು ಇದೆ. ಜಲಾಶಯದ ಮಟ್ಟ 129.6 ಅಡಿ ಇದೆ. ಈ ನಡುವೆ ಡ್ಯಾಂಗೆ ಸಂಬಂಧಿಸಿದಂತೆ ರಿಪೇರಿಯನ್ನ ಅಧಿಕಾರಿಗಳು ಮಳೆಗಾಲದಲ್ಲಿ ಕೈಗೊಂಡಿದ್ದಾರೆ. ಜಲಾಶಯದಿಂದ ನದಿಗೆ ನೀರು ಬಿಡಲು 2 ಗೇಟ್ಗಳಿವೆ. ಇವುಗಳನ್ನ ಸ್ಲೂಯಿಸ್ ಗೇಟ್ ಅಂತ ಹೇಳಿ ಕರೀತಾರೆ. ಸದ್ಯ ಅವೇ 2 ಸ್ಲೂಯಿಸ್ ಗೇಟ್ಗಳು ಓಪನ್ ಆಗಿದ್ದು ಅಪಾರ ಪ್ರಮಾಣದ ನೀರು ಪೋಲಾಗ್ತಾ ಇದೆ. ಬರೋಬ್ಬರಿ 4-5 ಸಾವಿರ ಕ್ಯೂಸೆಕ್ ನೀರು ನದಿಗೆ ಹರಿತಾ ಇದೆ. ಅಲ್ಲದೆ ಡ್ಯಾಂನಲ್ಲಿ ನೀರು ಸಂಗ್ರಹ ಹೆಚ್ಚುತ್ತಾ ಇಲ್ಲ. ನದಿಯಲ್ಲಿ ಸರಾಗವಾಗಿ ಹರಿಯುತ್ತಿರುವ ನೀರನ್ನ ಗಮನಿಸಿರುವ ರೈತರು ಈ ಬಗ್ಗೆ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿ ಪ್ರತಿಭಟನೆಯ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸಾಮಾನ್ಯವಾಗಿ ಭದ್ರಾ ಜಲಾಶಯದಲ್ಲಿ ನೀರು ಸಂಗ್ರಹವಾಗುವುದು ನಿಧಾನ. ದೊಡ್ಡ ಡ್ಯಾಂನಿಂದ ಬೇಸಿಗೆಯಲ್ಲಿ ರೈತರಿಗೆ ವೇಳಾಪಟ್ಟಿಯನ್ನ ನಿಗದಿಪಡಿಸಿ ನೀರು ಹರಿಸಲಾಗುತ್ತೆ. ಮಳೆಗಾಲದಲ್ಲಿ ಡ್ಯಾಂನಲ್ಲಿ ಸಂಗ್ರಹವಾಗುವ ನೀರು ಅಧಿಕಾರಿಗಳ ಎಡವಟ್ಟಿನಿಂದ ಹೊರಕ್ಕೆ ಹೋದ್ರೆ ಜಲಾಶಯದಲ್ಲಿ ನೀರು ಹೇಗೆ ಬೇಸಿಗೆ ಉಳಿಯುತ್ತೆ ಅಂತ ಹೇಳಿ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಲ್ಲದೆ ಬೇಸಿಗೆಯಲ್ಲಿ ಕೈಗೊಳ್ಳಬೇಕಾದ ರಿಪೇರಿ ಕೆಲಸವನ್ನ ಮಳೆಗಾಲದ ಹೊತ್ತಿಗೆ ಕೈಗೊಂಡಿದ್ದಾದ್ರೂ ಯಾಕೆ ಅಂತ ರೈತರು ಪ್ರಶ್ನೆ ಮಾಡಿದ್ದಾರೆ. ಸದ್ಯ ದುರಸ್ತಿಗೆ 4-5 ದಿನಗಳು ಬೇಕು ಅಂತ ಡ್ಯಾಂನವರು ಮಾಹಿತಿ ನೀಡಿದ್ದಾರೆ. ಅಲ್ಲಿಯವರೆಗೂ ಡ್ಯಾಂನ ನೀರು ಮತ್ತಷ್ಟು ಪೋಲಾಗಲಿದೆ. ಡ್ಯಾಮಿನ ನೀರನ್ನ ಹೊಂದಿಸ್ಕೊಂಡು ಜೀವನ ಮಾಡ್ತಾರೆ ಸರ್. ಏನು ಮಾಡ್ಬೇಕು ಸರ್? ಇಷ್ಟೊಂದು ನೀರು ಅನಾವಶ್ಯಕ ಬಿಡೋದು ಸರ್. ಒಂದು ಹನಿ ನೀರಿಗೂ ಬೆಲೆ ಇದೆ ಸರ್. ರೈತರು ಎಷ್ಟು ಕಷ್ಟಪಡ್ತೀರ ಗೊತ್ತು ನಮಗೆ ಗೊತ್ತು. ಇಲ್ಲಿ ಅಡಿಕೆ ಹಾಕೊಂಡಿದ್ದಾರೆ, ಶೇಂಗಾ ಹಾಕೊಂಡಿದ್ದಾರೆ, ಭತ್ತ ಹಾಕೊಂಡು ಬೆಳೆಯೋಲ್ಲ. ನಾವು ಏನೋ ಆಸೆಗಳಿಗೆ ನೋಡ್ತೀವಿ ಡ್ಯಾಮ್ ತುಂಬಿದ್ರು. ಬಟ್ ಇವ್ರೇನು ಮಾಡ್ತಾರೆ? ಭದ್ರಾ ಜಲಾಶಯದಲ್ಲಿ ಎಡವಟ್ಟು ಆಗಿದೆ. ಈಗಷ್ಟೇ ಭದ್ರಾ ಜಲಾಶಯದ ಒಳಹರಿವಿನಲ್ಲಿ ಏರಿಕೆ ಕಂಡು ಬಂದಿದ್ದು 16,171 ಕ್ಯೂಸೆಕ್ ಒಳಹರಿವು ಇದೆ. ಜಲಾಶಯದ ಮಟ್ಟ 129.6 ಅಡಿ ಇದೆ. ಈ ನಡುವೆ ಡ್ಯಾಂಗೆ ಸಂಬಂಧಿಸಿದಂತೆ ರಿಪೇರಿಯನ್ನ ಅಧಿಕಾರಿಗಳು ಮಳೆಗಾಲದಲ್ಲಿ ಕೈಗೊಂಡಿದ್ದಾರೆ. ಜಲಾಶಯದಿಂದ ನದಿಗೆ ನೀರು ಬಿಡಲು 2 ಗೇಟ್ಗಳಿವೆ. ಇವುಗಳನ್ನ ಸ್ಲೂಯಿಸ್ ಗೇಟ್ ಅಂತ ಹೇಳಿ ಕರೀತಾರೆ. ಸದ್ಯ ಅವೇ 2 ಸ್ಲೂಯಿಸ್ ಗೇಟ್ಗಳು ಓಪನ್ ಆಗಿದ್ದು ಅಪಾರ ಪ್ರಮಾಣದ ನೀರು ಪೋಲಾಗ್ತಾ ಇದೆ. ಬರೋಬ್ಬರಿ 4-5 ಸಾವಿರ ಕ್ಯೂಸೆಕ್ ನೀರು ನದಿಗೆ ಹರಿತಾ ಇದೆ. ಅಲ್ಲದೆ ಡ್ಯಾಂನಲ್ಲಿ ನೀರು ಸಂಗ್ರಹ ಹೆಚ್ಚುತ್ತಾ ಇಲ್ಲ. ನದಿಯಲ್ಲಿ ಸರಾಗವಾಗಿ ಹರಿತಾ ಇರುವ ನೀರನ್ನ ಗಮನಿಸಿರುವಂತಹ ರೈತರು ಈ ಬಗ್ಗೆ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿ ಪ್ರತಿಭಟನೆಯ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಸಾಮಾನ್ಯವಾಗಿ ಭದ್ರಾ ಜಲಾಶಯದಲ್ಲಿ ನೀರು ಸಂಗ್ರಹವಾಗುವುದು ನಿಧಾನ. ದೊಡ್ಡ ಡ್ಯಾಂನಿಂದ ಬೇಸಿಗೆಯಲ್ಲಿ ರೈತರಿಗೆ ವೇಳಾಪಟ್ಟಿಯನ್ನ ನಿಗದಿಪಡಿಸಿ ನೀರನ್ನ ಹರಿಸಲಾಗುತ್ತೆ. ಮಳೆಗಾಲದಲ್ಲಿ ಡ್ಯಾಂನಲ್ಲಿ ಸಂಗ್ರಹವಾಗುವ ನೀರು ಅಧಿಕಾರಿಗಳ ಎಡವಟ್ಟಿನಿಂದ ಹೊರಕ್ಕೆ ಹೋದ್ರೆ ಜಲಾಶಯದಲ್ಲಿ ನೀರು ಹೇಗೆ ಬೇಸಿಗೆಗೆ ಉಳಿಯುತ್ತೆ ಎಂಬ ಪ್ರಶ್ನೆಯನ್ನ ರೈತರು ಮಾಡ್ತಾ ಇದ್ದಾರೆ. ಅಲ್ಲದೆ ಬೇಸಿಗೆಯಲ್ಲಿ ಕೈಗೊಳ್ಳಬೇಕಾದಂತಹ ರಿಪೇರಿ ಕೆಲಸವನ್ನ ಮಳೆಗಾಲದ ಹೊತ್ತಿಗೆ ಕೈಗೊಂಡಿದ್ದಾದ್ರೂ ಯಾಕೆ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಸದ್ಯ ದುರಸ್ತಿಗೆ 4-5 ದಿನಗಳು ಬೇಕು ಅಂತ ಡ್ಯಾಂನವರು ಮಾಹಿತಿ ನೀಡಿದ್ದು ಅಲ್ಲಿಯವರೆಗೂ ಡ್ಯಾಂನ ನೀರು ಮತ್ತಷ್ಟು ಪೋಲಾಗುವ ಸಾಧ್ಯತೆಗಳಿವೆ. ಭದ್ರಾ ಜಲಾಶಯದಲ್ಲಿ ತುಂಬ ನೀರಿನ ಸಂಕಷ್ಟ ಆದ ಸಂದರ್ಭದಲ್ಲಿ ಜಲಚರ ಪ್ರಾಣಿಗಳಿಗೆ ಮತ್ತು ದನ ಕರುಗಳಿಗೆ ಕುಡಿಯೋ ನೀರಿನ ಅಭಾವ ಸೃಷ್ಟಿಯಾದಂಥ ಸಂದರ್ಭದಲ್ಲಿ ನೀರನ್ನು ಬಿಡೋದಕ್ಕೋಸ್ಕರ ಒಂದು ರಿವರ್ಸ್ ಸ್ಲೂಯಿಸ್ ಗೇಟ್ ಅಂತ ಹೇಳಿ ಮಾಡಿದ್ದಾರೆ ಈ ಹಿಂದೆ. ಆ ರಿವರ್ಸ್ ಸ್ಲೂಯಿಸ್ ಗೇಟು ಕಳೆದ 15 ವರ್ಷಗಳಿಂದ ಅದು ಸರಿಯಾಗಿ ಸಮರ್ಪಕವಾಗಿ ನಿರ್ವಹಣೆ ಇಲ್ಲದಲೇ ಅದು ಹಾಳಾಗಿದೆ. ಅದನ್ನು ಅಧಿಕಾರಿಗಳು ಸರಿಯಾಗಿ ನೋಡ್ಕೊಳ್ಳೋಂಥ ಕೆಲಸನ ಮಾಡಿಲ್ಲ. ಅದರ ಪರಿಣಾಮ ಏನಾಗಿದೆ, ಇವತ್ತು ತುಂಬ ಕಷ್ಟಕಾಲ ಇದೆ. ಜಲಾಶಯದಲ್ಲಿ ನೀರಿಲ್ಲ, ಮಳೆ ಪ್ರಮಾಣ ಕೂಡ ಕಡಿಮೆ ಆಗಿದೆ. ಇಂಥ ಸಂದರ್ಭದಲ್ಲಿ ಆ ಗೇಟಿನ ಗ್ರಾಡರ್ಗಳು ಕಟ್ಟಾಗಿ ನೀರು ಅಲ್ಲಿ ನದಿಗೆ ಹೆಚ್ಚಾಗಿ ಪೋಲಾಗಿ ನದಿಗೆ ಹೋಗ್ತಾ ಇದೆ. ಇದನ್ನು ಮನಗಂಡಂತ ನಾವು ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಇದನ್ನು ನೋಡಿ ಇವತ್ತು ಇಲಾಖೆಯ ಮುಖ್ಯ ಇಂಜಿನಿಯರು ಮತ್ತು AWE ಅವ್ರ ಹತ್ರ ಮಾತನಾಡಿದ್ವಿ.
ಅದನ್ನು ಸಮರ್ಪಕವಾಗಿ ಅದನ್ನು ರೆಡಿ ಮಾಡೋಕ್ಕೆ ಈಗಾಗಲೇ ಕಾರ್ಯ ನಡೀತಾ ಇದೆ. ಅದನ್ನು ನಾವು ಆದಷ್ಟು ಬೇಗ ಮಾಡ್ತೀವಿ. ಆ ಗೇಟನ್ನು ಭದ್ರಪಡಿಸ್ತೀವಿ. ಮುಂದೆ ಆ ನದಿಗೆ ಹೆಚ್ಚಿನ ನೀರು ಪೋಲಾಗದ ರೀತಿ ನಾವು ಅಗತ್ಯ ಕ್ರಮಗಳನ್ನು ಕೈಗೊಳ್ತೀವಿ ಅಂತ ಹೇಳಿದರು. ಅದನ್ನು ವೀಕ್ಷಣೆ ಮಾಡೋಕ್ಕೋಸ್ಕರ ನಾವೀಗ ಭದ್ರಾ ಜಲಾಶಯಕ್ಕೆ ಇಂಜಿನಿಯರ್ಗಳ ಜೊತೆ ಹೋಗ್ತಾ ಇದ್ದೀವಿ. ಮತ್ತು ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ. ಈ ಕಷ್ಟದ ಸಂದರ್ಭದಲ್ಲಿ ಸರ್ಕಾರ ನೀರನ್ನು ಪೋಲ್ ಮಾಡಬಾರ್ದು. ಅಧಿಕಾರಿಗಳಿಗೆ ಸಮರ್ಪಕವಾಗಿ ನೀರನ್ನು ವ್ಯವಸ್ಥಿತವಾಗಿ ಜಲಾಶಯದಲ್ಲಿ ನಿಲುಗಡೆ ಮಾಡೋಕ್ಕೆ ಹೇಳಬೇಕು. ನೀರು ಎಲ್ಲೆಲ್ಲಿ ಪೋಲಾಗ್ತದೆಯೋ ಪೋಲಾಗದಂತೆ ತಡೆಗಟ್ಟಕ್ಕೆ ಅಗತ್ಯ ಇರೋ ಕ್ರಮಗಳನ್ನು ಸರ್ಕಾರ ಕೈಗೊಳ್ಳಬೇಕು. ಇಲ್ಲದೆ ಹೋದರೆ ನಾವು ಈ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ತೀವಿ.